ಕರ್ಣ ಕನ್ನಡ ಕಿರುತೆರೆ ಲೋಕದಲ್ಲಿ ಹೊಸ ಭಾಷ್ಯ ಬರೆಯಲು ಸಜ್ಜಾಗಿದ್ದ ಧಾರಾವಾಹಿ ಇದೇ 16 ಅಂದರೆ ಸೋಮವಾರ ರಾತ್ರಿ 8 ಗಂಟೆಯಿಂದ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಬೇಕಿದ್ದ ಕರ್ಣ ಧಾರಾವಾಹಿ ಪ್ರಸಾರವಾಗಲೇ ಇಲ್ಲ. ಈ ಸೀರಿಯಲ್ನ ಮೊದಲ ಸಂಚಿಕೆಯನ್ನ ನೋಡಬೇಕು ಅಂತ ರಿಮೋಟ್ ಹಿಡಿದು ಕಾದು ಕೂತವರಿಗೆ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಈ ಸೀರಿಯಲ್ನಲ್ಲಿ ಕನ್ನಡ ಕಿರುತೆರೆ ಲೋಕದ 3 ಸ್ಟಾರ್ಸ್ ಒಟ್ಟಿಗೆ ಕಾಣಿಸಿಕೊಳ್ತಿದ್ದಾರೆ. ಹೌದು, ಕರ್ಣನಾಗಿ ಕಿರಣ್ ರಾಜ್ ಅವರು ಎಂಟ್ರಿಯನ್ನ ಕೊಟ್ಟಿದ್ರೆ, ಸೀರಿಯಲ್ನಲ್ಲಿ ನಾಯಕಿಯರಾಗಿ ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಅಭಿನಯಿಸುತ್ತಿದ್ದಾರೆ. ಆದ್ರೆ ಕರ್ಣ ಧಾರಾವಾಹಿ ಸೋಮವಾರ ಪ್ರಸಾರ ಆಗ್ಲಿಲ್ಲ. ಯಾಕಾಗ್ಲಿಲ್ಲ, ಏನ್ ಕಾರಣ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಂದಿ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಇದರ ಬೆನ್ನಲ್ಲೇ ಇದೀಗ ಕರ್ಣ ಧಾರಾವಾಹಿಯ ನಟ ಕಿರಣ್ ರಾಜ್ ಮತ್ತು ನಟಿ ನಮ್ರತಾ ಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಟ ಕಿರಣ್ ರಾಜ್ ವಿಡಿಯೋ ಮೂಲಕ ಸ್ಪಷ್ಟೀಕರಿಸಿದ್ದು ಏನು ಅನ್ನೋದನ್ನ ನೋಡೋದಾದ್ರೆ, ನಾನು ಕರ್ಣನಾಗಿ ನಿಮ್ಮೆಲ್ಲರ ಮನೆಗೆ ಬರಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ. ಇದಕ್ಕೆ ಮೊದಲಿಗೆ ನಾನು ಎಲ್ಲಾ ಪ್ರೇಕ್ಷಕರ ಕ್ಷಮೆ ಕೇಳ್ತೇನೆ. ನೀವು ಕೊಟ್ಟ ಸ್ಪಂದನೆ, ಪ್ರೀತಿಗೆ ನಾವು ಕೂಡ ಈ ಸೀರಿಯಲ್ ಅನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಉತ್ಸಾಹದಿಂದ ಕಾದಿದ್ವಿ. ಪ್ರತಿದಿನ ನಮ್ಮ ಸೀರಿಯಲ್ ಯಾವಾಗ ಲಾಂಚ್ ಆಗುತ್ತೆ, ಯಾವಾಗ 8 ಗಂಟೆ ಆಗುತ್ತೆ, ಯಾವಾಗ ನೀವು ಮೊದಲ ಎಪಿಸೋಡ್ ನೋಡ್ತೀರಿ, ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋ ಕುತೂಹಲ ನಮ್ಮಲ್ಲೂ ಇತ್ತು. ನಾನು ಕೂಡ ಈ ದಿನಕ್ಕೋಸ್ಕರನೇ ಕಾಯ್ತಿದ್ದೆ. ಸುಮಾರು 2 ವರ್ಷಗಳ ನಂತರ ನಿಮ್ಮ ಮುಂದೆ, ನಿಮ್ಮ ಮನೆಗೆ ಕರ್ಣನಾಗಿ ಬರಬೇಕು ಅಂದುಕೊಂಡಿದ್ದೆ. ಆದ್ರೆ ನನಗೆ ತಿಳಿದಿರುವ ಮಾಹಿತಿಯ ಪ್ರಕಾರ ಏನೋ ಲೀಗಲ್ ಸಮಸ್ಯೆ ಆಗಿದೆ. ಇದನ್ನ ಪರಿಹಾರ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಸ್ವಲ್ಪ ತಡ ಆಗಬಹುದು, ಆದ್ರೆ ಬಂದೇ ಬರ್ತೀವಿ. ನಮಗೆ ಇನ್ನೂ ಸ್ವಲ್ಪ ಸಮಯ ಕೊಡಿ. ಇದು ಈ ಸಮಯದಲ್ಲಿ ಆಗಬಾರ್ದಿತ್ತು, ಆದ್ರೆ ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ ಎಂದಿದ್ದಾರೆ. ಹಾಗೆಯೇ ನಿರ್ಮಾಪಕರು ಕೋಟಿ ಕೋಟಿ ಖರ್ಚು ಮಾಡಿ ಒಂದು ಒಳ್ಳೆ ಪ್ರಾಜೆಕ್ಟ್ ಅನ್ನ ನಿಮ್ಮ ಮುಂದೆ ಇಡಬೇಕು ಅಂತ ದೃಢ ಸಂಕಲ್ಪಕ್ಕೆ, ಹಲವು ಕಲಾವಿದರ ಪರಿಶ್ರಮಕ್ಕೆ ಹಾಗೂ ಕರ್ಣನಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಈ ಸಮಯದಲ್ಲಿ ನಿಮ್ಮ ಬೆಂಬಲ ನಮಗೆ ಬೇಕಿದೆ ಅಂತ ಕಿರಣ್ ರಾಜ್ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಇನ್ನು ಕರ್ಣ ಧಾರಾವಾಹಿಯ ಮತ್ತೊಬ್ಬರು ನಾಯಕಿ ನಮ್ರತಾ ಗೌಡ ಕೂಡ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. 16ನೇ ತಾರೀಕು ಸೋಮವಾರ ಪ್ರಸಾರವಾಗಬೇಕಿದ್ದ ಕರ್ಣ ಧಾರಾವಾಹಿ ಯಾಕೆ ಪ್ರಸಾರ ಆಗ್ಲಿಲ್ಲ ಅಂತ ಅನೇಕರು ಮೆಸೇಜ್ ಮಾಡಿ ಕೇಳ್ತಿದ್ರಿ. ಅದಕ್ಕೆ ಕಾರಣ ಹಲವು. ತುಂಬಾ ಕಾಂಪ್ಲಿಕೇಶನ್ಸ್ಗಳಿಂದಾಗಿ ನಾವು ಬರೋಕ್ಕಾಗ್ಲಿಲ್ಲ. ಆದ್ರೆ ಖಂಡಿತ ನಾವೆಲ್ಲರೂ ನಿಮ್ಮನ್ನ ಮನರಂಜಿಸೋಕೆ ಬರ್ತಾ ಇದ್ದೇವೆ. ನಮ್ಮ ಮೇಲೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಧಾರಾವಾಹಿಯಲ್ಲಿ ಇಡೀ ತಂಡದ ಶ್ರಮ ಇದೆ. ತುಂಬಾ ಪ್ರೀತಿಯಿಂದ ಈ ಪ್ರಾಜೆಕ್ಟ್ ಮಾಡಿದ್ದೇವೆ. ನೀವು ಈ ಧಾರಾವಾಹಿಯನ್ನ ಇಷ್ಟಪಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ವಿ ವಿಲ್ ಸಿ ಯು ಸೂನ್ ಅಂತ ಹೇಳಿ ನಮ್ರತಾ ಗೌಡ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಕರ್ಣ ಧಾರಾವಾಹಿ ಅಂದುಕೊಂಡ ದಿನಾಂಕದಂದು ಬರದೇ ಇರಲು ಕಾರಣ ಏನು ಎಂಬ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ, ಸೀರಿಯಲ್ನ ಮತ್ತೊಬ್ಬ ನಾಯಕಿಯಾಗಿರುವಂತಹ ಭವ್ಯ ಗೌಡ ಅವರ ಕಾರಣ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಭವ್ಯ ಗೌಡ ಅವರು ಈ ಹಿಂದೆ ಚಾನೆಲ್ ಒಂದರ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿದ್ರಂತೆ. ಆ ಒಪ್ಪಂದದ ಅವಧಿ ಮುಗಿಯುವ ಮುನ್ನವೇ ಇದೀಗ ಜೀ ಕನ್ನಡದ ಕರ್ಣ ಸೀರಿಯಲ್ಗೆ ಕಾಲಿಟ್ಟಿದ್ದು ಇಲ್ಲಿ ಕರ್ಣ ಟೀಮ್ಗೆ ಸಮಸ್ಯೆಯನ್ನ ತಂದೊಡ್ಡಿದೆ. ಕಾನೂನಾತ್ಮಕವಾಗಿಯೇ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಹಿಂದಿನ ಚಾನೆಲ್ಗೆ ಭವ್ಯ ಗೌಡ ಹೇಳಿದ್ದಾರಂತೆ. ಹಾಗಾಗಿನೇ ಖಾಸಗಿ ಚಾನೆಲ್ ಒಂದು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಬೇಕಿದ್ದ ಕರ್ಣ ಸೀರಿಯಲ್ಗೆ ತಡೆಯನ್ನ ತಂದಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ವಿವಾದದಿಂದಾಗಿ ನಟಿ ಭವ್ಯ ಗೌಡ ಕರ್ಣ ಸೀರಿಯಲ್ ಇಂದ ಹೊರಬಂದಿದ್ದಾರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ.